ನನಗೆ ಇದು ಮೊದಲ ಬಾರಿಗೆ ಎಕ್ಸ್ಪೀರಿಯೆನ್ಸು. ನಾನು ಬರ್ತಾ ಇದ್ದೀನಿ, ಕೂಗ್ತಾ ಇದ್ದಾರೆ. ಇದು ನನಗೆ ನೇರವಾಗಿ ಸಿಕ್ಕಿದ್ದು. ಈಗ ಎಷ್ಟೊಂದು ಜನ ಇದ್ದಾರಲ್ವ, ಆದರೆ ನಾನು ಆ ಕಡೆಯಿಂದ ಗಾಡಿ ತೊಗೊಂಬರ್ತಾ ಇದ್ದೀನಿ, ಕೂಗ್ತಾ ಇದ್ದಾರೆ ಯಾರೋ, ಅಯ್ಯೋ ಅಯ್ಯೋ ಅಂತ ಕೂಗ್ತಾ ಇದ್ದಾರೆ. ಬಂದು ನೋಡ್ತೀನಿ, ಒಬ್ಬರು ಅಜ್ಜಿ ಈ ಸೈಡಿಂದಲೇ ಬಂದಿರೋದು. ಹೌದು, ಒಬ್ಬರು ಅಜ್ಜಿ ಇದ್ದರು, ಇಬ್ಬರು ಹೆಣ್ಮಕ್ಳು, ಒಬ್ಬರು ಡ್ರೈವ್ ಮಾಡ್ತಿದ್ದವರು, ಇದರಲ್ಲಿ ಸಿಕ್ಕಾಕೊಂಡಿದ್ದು. ಹೇಗೋ ಆ ಕಡೆ ಪ್ರಯತ್ನ ಪಟ್ಟು ಎತ್ತಿದ್ದು. ಇದು ನನಗೆ ಮೊದಲನೇ ಅನುಭವ ಈ ಥರ ಆಗಿರುವಂಥದ್ದು. ಅದು ಯಾವ ಥರ ನಾವು ನಡ್ಕೋಬೇಕಂತಲೇ ಗೊತ್ತಾಗಲ್ಲ. ನಾವು ಹೋಗಿದ್ದು ನಾವು ಸ್ವಲ್ಪ ನಮ್ಮ ಸೇಫ್ಟಿನೂ ನೋಡಿಕೊಂಡು, ಯಾಕಂದರೆ ಇದು ಪಾತಾಳ ಇದ್ದಂಗಿದೆ ಕೆಳಗಡೆ, ನೋಡಿಕೊಂಡು ಹೇಗೋ ಅವರನ್ನು ಮೇಲೆತ್ತುವ ಪ್ರಯತ್ನ ಮಾಡಿದ್ವಿ. ಅವರು ಸೇಫಾಗಿದ್ದಾರೆ. ಸಣ್ಣ ಪುಟ್ಟ ಗಾಯಗಳು ಬಿಟ್ಟರೆ ಸೇಫಾಗಿ ಬಂದರು. ಅದರಲ್ಲೂ ಅದೊಂದು ಏನು ಗ್ಲಾಸ್ ಇತ್ತು, ಸೈಡ್ ಗ್ಲಾಸು, ಅದು ಅರ್ಧ ಇಳದೇ ಇಲ್ಲ, ಅರ್ಧ ಹಂಗೆ ಇತ್ತು. ಅದ್ರ ಮಧ್ಯದಲ್ಲಿ ಅವ್ರನ್ನ ಎತ್ತಬೇಕಾದ್ರೆ ತುಂಬ ಕಷ್ಟ ಆಯಿತು. ಅದರಂತೂ ಲಾಸ್ಟಿಗೆ ಒಬ್ಬರು ಅಜ್ಜಿ ಇದ್ದರು, ಅವರು ಆ ಎಂಡಲ್ಲಿದ್ದರು, ಲೆಫ್ಟ್ ಎಂಡ್, ಅದೇನು ಪೂರ್ತಿ ಕೆಳಗೆ ಹೋಗಿದ್ದರು, ಆ ಎಂಡಿಗೆ ಹೋಗಿದ್ರು ಅವರು. ಅಲ್ಲಿಂದ ಅವ್ರನ್ನ ಮೇಲೆ ಎತ್ತಬೇಕಾದ್ರೆ ತುಂಬ ಸಾಹಸಗಳಾಯಿತು. ಸೀಟೆಲ್ಲ ಬೆಂಡ್ ಮಾಡಿ ಅವರನ್ನು ಮೇಲಕ್ಕೆ ತೆಗಿಬೇಕಾಯಿತು. ಇದು ಒಂಥರ ಬೇರೆ ಥರ ಆಯಿತು ಎಕ್ಸ್ಪೀರಿಯೆನ್ಸ್ ಅಂತ ಅನ್ನಿಸ್ಬಿಡ್ತು. ತೋರಿಸ್ತೀನಿ ಒಳಗಡೆ. ಈ ರೀತಿ ಆಗಿರುವಂಥದ್ದು. ಈ ವಿಪರೀತ ಮಳೆ ಬಂದಿದ್ದಕ್ಕೂ, ವೆಹಿಕಲ್ಗಳು ಅಂದರೆ ಮರಗಳು ಒಂದಷ್ಟು ಗಾಳಿಗೆ ಬಿದ್ದಿದ್ದಕ್ಕೂ, ಜೊತೆಗೆ ವೆಹಿಕಲ್ಗಳು ಒಟ್ಟಿನಲ್ಲಿ ಸಮಸ್ಯೆಗೆ ಸಿಕ್ಕಾಕೊಳ್ತಿದೆ. ಅಂದರೆ ಏನು ಎತ್ತ ಅಂತ ಗೊತ್ತಿಲ್ಲ. ಅಚಾನಕ್ಕಾಗಿ ಎಷ್ಟು ಇದು ಅಂತಂದರೆ ಎಲ್ಲ ಕಡೆ ಪವರ್ ಸಪ್ಲೈ ಬೇರೆ ಇಲ್ಲ ನೋಡಿ, ಕರೆಂಟ್ ಲೈನ್ಗೆ ಸಿಕ್ಕಾಕೊಂಡಿರುವಂಥದ್ದು ಗಾಡಿ. ಎಲ್ಲ ಕಡೆ ಈ ಥರ ವೆಹಿಕಲ್ಗಳಿಗೆ ಅಂದರೆ ಮೇ ಬಿ ಸ್ಕಿಡ್ ಆಗುತ್ತೆ ಅನಿಸುತ್ತೆ ಗಾಡಿ, ಅಥವಾ ಬ್ರೇಕ್ ಅಪ್ಲೈ ಆಗದೇ ಇರುವಂಥದ್ದು ಎಲ್ಲ ಆಗುತ್ತೆ. ನಿಮ್ಮ ವೆಹಿಕಲ್ ಮೇಂಟೆನೆನ್ಸ್ ಕೂಡ ಇರಬೇಕು. ಜೊತೆಗೆ ಇಲ್ಲ ಅಂತಂದರೆ ಈ ಥರ ಆಗುತ್ತೆ ನೋಡಿ. ಇವರು ಬಾಳೆಹೊನ್ನೂರು ಕಡೆ ಹೋಗೋರಂತೆ, ಆಸ್ಪತ್ರೆಗೆ ಹೋಗೋರು. ಬಟ್ ಅಚಾನಕ್ಕಾಗಿ ಈ ಥರ ಒಂದು ಆಕ್ಸಿಡೆಂಟ್ ಆಗಿಬಿಡ್ತು. ನಿಧಾನನೇ ಬಂದಿದ್ದೀನಿ, ಆದರೆ ಏನೋ ಆಯಿತು ಅನ್ನೋ ರೀತಿ ಹೇಳ್ತಿದ್ದಾರೆ ಅಲ್ವಾ. ಇದೊಂದು ಪೀಸ್ ಇದ್ದಿಲ್ಲ ಅಂದರೆ ಅವರು ಸೀದಾ ಕೆಳಗಂದರೆ ಅಂತಿಂತ ಹೊಂಡ ಅಲ್ಲ, ಅದು ಸಿಕ್ಕಾಪಟ್ಟೆ ಹೊಂಡ ಇದೆ. ಒಂದು ರೋಡಿಗೂ ಅದಕ್ಕೂ ಹತ್ರ ಒಂದು 40-50 ಅಡಿ ಮೇಲಿದೆ. ಕೆಳಗೆ ಹೋಗ್ತಾಯಿದ್ರು. ಸ್ವಲ್ಪ ವಯಸ್ಸಾದವರು ಇದರಲ್ಲಿದ್ದರು, ಅಜ್ಜಿಯೊಬ್ಬರು. ದೇವರೇ ಗತಿ ಅನ್ನಂಗೆ ತುಂಬ ಉಳಿದಿದೆ ಹೆಚ್ಚು ಇವರು ಅಂತ ಅನಿಸುತ್ತೆ. ಆದರೆ ನಾನು ಇದನ್ನು ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ನಂಬರ್ ಪ್ಲೇಟ್ ಕೂಡ ತೋರಿಸಿಲ್ಲ. ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ಬರುವಾಗ ರಸ್ತೆಯಲ್ಲಿ ಸ್ವಲ್ಪ ಜೋಪಾನವಾಗಿ ಓಡಾಡಿ ಅನ್ನೋ ಉದ್ದೇಶದಿಂದ ನಾನು ವಿಡಿಯೋ ಮಾಡಿರುವಂಥದ್ದು. ಸೇಫಾಗಿ ಹೋಗಿ, ಮತ್ತು ವೆಹಿಕಲ್ ಮೇಂಟೆನೆನ್ಸ್ ಕೂಡ ಮಳೆಗಾಲಕ್ಕೂ ಮುಂಚೆ ಮಾಡಿಸಿ ಅಂತ ಹೇಳ್ತಾ ವಿಡಿಯೋ ಕ್ಲೋಸ್ ಮಾಡ್ತಿದ್ದೀನಿ. ಇದು ಸ್ಥಳ ಎಲ್ಲಿ ಅಂತಂದರೆ, ಬೀಜಿಕಟ್ಟೆ ಸಮೀಪ ಇದು ಆಗಿರುವಂಥದ್ದು.